ಸರ್ ವಿದ್ಯಾಪತಿ ಟ್ರೈಲರ್ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಧನ್ಯತಾ ಪತಿ ಏನು ಹೇಳ್ತಾರೆ ಧನ್ಯತಾಪತಿಯಾಗಿ ಎಲ್ಲ ಪತಿ ಮತ್ತು ಪತ್ನಿಯರಿಗೂ ಮಕ್ಕಳ ಸಮೇತ ಒಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮ್ಮರ್ ಹಾಲಿಡೇಸ್ಗೆ ಭಾಳ ಒಳ್ಳೆಯ ಸಿನಿಮಾ. ಎಸ್ಪೆಷಲಿ ಮಕ್ಕಳು ಕರ್ಕೊಬಂದು ಭಾಳ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ಸಿನಿಮಾ ನಾವು ಡಾಲಿ ಪಿಕ್ಚರ್ಸಿಂದ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಪ್ರತಿ ಸರಿನೂ ಯೋಚನೆ ಮಾಡೋದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು, ಮನೆಗಳಲ್ಲಿ ಕೂತು ಆರಾಮಾಗಿ ನೋಡಬೇಕು, ಯಾವಾಗ ಸಿನಿಮಾ ನೋಡಿದ್ರೂ ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಅಂತ. ಸೊ ವಿದ್ಯಾಪತಿ ಕೂಡ ಅದೇ ಥರದ ಫ್ಯಾಮಿಲಿ ಎಂಟರ್ಟೈನರ್. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಸಿನಿಮಾ. ಬೇಸಿಗೆ ರಜೆಗೆ ಥಿಯೇಟ್ರಿಗೆ ಬನ್ನಿ, ಮಕ್ಳು ಕರ್ಕೊಂಬನ್ನಿ, ತುಂಬ ಎಂಜಾಯ್ ಮಾಡ್ತೀರಿ. ಸರ್ ಮದುವೆ ಸರ್ ಒಂದು ಮಾತು ಕೇಳಿದ್ರು ಆಯ್ತಾ ಅಂತ, ಏನು ಸರ್ ಅದು ನಮ್ಗೆ ಅರ್ಥ ಆಗಲಿಲ್ಲ. ಅಲ್ಲೇ ತುಂಟತ ನಾನು ಅಷ್ಟೇ. ಇದು ಮದುವೆ ಆದಾಗ ಎಲ್ಲ ಇರುತ್ತಲ್ಲ ಹಂಗೆ ಕೇಳ್ತಾರೆ. ಮದುವೆಗೆ ಆಗಿ ತಗೊಂಡಿದ್ರೆ ಲಾಂಗ್ ಲೀವ್ ಮುಗೀತಾ? ಆಯಿತು, ಕೆಲಸ ಮಾಡಬೇಕು. ನನಗೆ ಎನರ್ಜಿ ಇರೋದೇ ಎದ್ದು ಶೂಟಿಂಗ್ ಹೋಗ್ಬಿಟ್ರೆ ಕೆಲಸಕ್ಕೆ ಹೋಗ್ಬೇಕು. ಈಗ 21 ಶೂಟ್ ಶುರು ನಂದು. ಸೊ ವಿದ್ಯಾಪತಿ ರಿಲೀಸು ಜೊತೆಗೆ ನಂದು ಶೂಟಿಂಗ್ ಶುರು ಆಗ್ತಾಯಿದೆ. ಟ್ರಿಪ್ ಹೋಗಿದ್ರಂತೆ ಜೊತೆಗೆ? ಎಲ್ಲ ಸುತ್ತಾಡ್ಕೊಂಬಂದು ಆಯಿತು, ಸುತ್ಕೊಂಡ್ಬಂದ್ವಿ. ಅವರು ಕೆಲಸದಲ್ಲಿ ಬಿದ್ದಿದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಧ್ರುವ ಅವರು ಬಂದರು, ಉಗ್ರ ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರಿ ನೀವು. ಅದಾದಮೇಲೆ ಅಷ್ಟು ಏನೋ ಗ್ಯಾಪು, ಅದು ಕತೆ ಏನು ಅಂದರೆ ಜೊತೆಗೆ ನಟಿಸಿದ್ವಿ. ಆ್ಯಂಡ್ ಗ್ಯಾಪ್ ಅಂತ ಏನಿಲ್ಲ, ಯಾವಾಗ ಸಿಕ್ಕರೂ ತುಂಬ ಚೆನ್ನಾಗಿಯೇ ರೋ ಅಂತೇಳಿ ತುಂಬ ಚೆನ್ನಾಗಿಯೇ ಕಾನ್ವರ್ಸೇಷನ್ ನಡೀತೆ. ನೀವು ಮೋಸ್ಟ್ಲಿ KCC ನೋಡಿದ್ರು ಅಥವಾ ಯಾವಾಗ ಸಿಕ್ಕರು ಅಂದರೆ ನಂಗೆ ಮೊದಲಿಂದ ಇವತ್ತು ಹೇಳಿದ್ನಲ್ಲ, ಚಿರು ವೆರಿ ಗುಡ್ ಫ್ರೆಂಡ್. ಚಿರು ಜೊತೆ ಇದ್ದಾಗಲೂ ತುಂಬ ಸರಿ ನಾವು ಮಾತಾಡಿದ್ದೀವಿ. ಸೊ ಹಾಗೆ ಆಮೇಲೆ ಜೊತೆ ಕೆಲಸ ಮಾಡಿದ್ವಿ. ಇದು ಏನಂದರೆ ನಾನು ಈವನ್ ನಾನು ಸಿಕ್ಕಿದಾಗ ನನಗೆ ನಾಗಭೂಷಣ್ ಸಿನಿಮಾಗಳು ಭಾಳ ಇಷ್ಟ ಅಂತ ಧ್ರುವ ಹೇಳಿದರು. ಜೊತೆಗೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ವ. ಸೊ ಇದೊಂದು ಆ್ಯಕ್ಷನ್ ಸಿನಿಮಾ. ಆ್ಯಂಡ್ ಒಬ್ಬ ಕಾಮನ್ ಮ್ಯಾನ್ ಆ್ಯಕ್ಷನ್ ಇರೋದು. ಸೊ ಒಂದೊಂದು ಆ್ಯಕ್ಷನ್ ಸಿನಿಮಾನ ಒಂದು ಆ ಥರದ್ದು ಆ್ಯಕ್ಷನ್ ಇಮೇಜ್ ಇರೋರು ಲಾಂಚ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಆ್ಯಂಡ್ ತುಂಬ ಖುಷಿಯಾಗಿ ಬಂದು ಮಾಡ್ತೀನಿ. ಮತ್ತೊಂದು ಮಲ್ಟಿ ಸ್ಟಾರ್ ಬರ್ಬೋದೇನಪ್ಪ? ನಾನು ಎಲ್ಲ ಕಲಾವಿದರುಗಳ ಜೊತೆಗೂ ಖಂಡಿತ ನಾನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಇವತ್ತು ರೆಡಿ. ನನ್ನ ಖುಷಿನೇ. ತುಂಬ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಿ ಆಗಬೇಕು. ಆ್ಯಂಡ್ ಕಾಂಬಿನೇಷನ್ಗಳಾದಾಗ ತುಂಬ ಚೆನ್ನಾಗಿ ಇನ್ನೂ ಅದು ಹೈಪ್ ಆಗ್ತವೆ ಸಿನಿಮಾಗಳು, ತುಂಬ ಚೆನ್ನಾಗಿ ಆಗ್ತವೆ. ಹಾಗಾಗಿ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬಂದರೆ ಖಂಡಿತ ಕೆಲಸ ಮಾಡ್ತೀನಿ. ಸರ್ ವಿದ್ಯಾಪತಿ ಅಂತ ಟೈಟಲ್ ನೋಡಿದಾಗ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲೋ ಎಜುಕೇಷನ್ ಬೇಸ್ಡ್ ಸಿನಿಮಾ ಇರ್ಬೋದು, ವಿದ್ಯೆ ಹೇಳ್ಕೊಡ್ಬೋದು ನಾಗಭೂಷಣ್ ಅವರು ಅಂತ ಅಂದ್ಕೊಂಡಿದ್ದೆ. ಆದರೆ ಇದನ್ನು ಇವತ್ತು ಗೊತ್ತಾಯಿತು, ಇದು ಅಂದರೆ ಹೆಂಡತಿ ಹೆಸರ ಜೊತೆ ಮಾಡೋದು ಅಂತ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ಗಂಡನ ಹೆಸರು ಒಬ್ಬಳಾಗಿ, ಸೊ ಅದ್ರ ಬಗ್ಗೆ ಹೇಳೋದಾಗ್ತದೆ ಸರ್. ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅದರಲ್ಲಿ ಏನಿದೆ, ಇಡೀ ಸಿನಿಮಾದಲ್ಲಿ ಅವ್ರ ಐಡೆಂಟಿಟಿನೇ, ಹೀರೋ ಐಡೆಂಟಿಟಿನೇ ವಿದ್ಯಾಳ ಗಂಡ ಅಂತ.